In sport, it's World Cup cricket. It's India versus Pakistan. ಮಂಜು, ಬೇಗ ಬಾರಪ್ಪ. ಕಾರ್ ಹತ್ರ ಇರಕ್ಕೆ ಕೇಳಿ ಅರ್ಧ ಗಂಟೆ ಆಯ್ತು. ಅಯ್ಯೋ ಬಂದ ಸರ್. ಬೇಗ ಬಾ ಮಾರಾಯ. ಹಾಯ್ ರಮೇಶ್ ಸರ್. ಹಲೋ. ಆಯ್ತು ಸರ್. ಓ ಸರಿ ಸರ್ ಸರಿ ಸರ್ ಬನ್ನಿ 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 ಬನ್ನಿ. ಇವಳ್ಯಾಕೆ ಮನೇಲಿ ಎತ್ಕೊಂಡೆ ಫೋನ್ ಮಾಡ್ತಾವಳೆ? ಹಾ ಹೇಳಮ್ಮ. ರೀ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಪಾಪುಗೆ ಏನಾದ್ರು ತಿಂಡಿ ತಗೊಂಡ್ರಿ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಿಂದು ರಾಮಾಯಣ. ಯಾವಾಗ್ಲೂ ಹಿಂಗೆ ಮಾಡ್ತಿಲ್ಲಮ್ಮ. ಉದಾಸೀನ ಇವನ್ಗೆ. ಸ್ವಲ್ಪ ಫ್ರೀಡಮ್ ಇಲ್ವಾ ನಮ್ಗೆ? ನೀನೇ ತಗೊಳಕ್ ಆಗಲ್ವಾ? ಬಿಡು ಸುಮ್ನೆ. ಯಾರು ಸರ್ ಅದು? ನನ್ನ ಫ್ರೆಂಡ್ ಗಗನ್ ಅವರು ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಮಂಜು. ಬನ್ನಿ ಸರ್, ಇವಾಗಿನ ಶಾರ್ಟ್ ಮೂವಿಗಳು ಎಷ್ಟು ನೋಡಿಲ್ಲ. ಹುಡುಗಿರ್ನ ಹಾಕೊಂಡು ಸ್ಟೋರಿ ಹೇಳೋದು, ಹುಡುಗರ್ನ ಹಾಕೊಂಡು ಮಚ್ಚಲಂಗು ತೋರಿಸೋದು, ಇಂಥವು ತುಂಬ ನೋಡಿದ್ದೀನಿ. ಬನ್ನಿ ಸರ್. ಆದರೆ ಇದು ನನಗೆ ಹೆವಿ ತುಂಬ ಡಿಸ್ಟರ್ಬ್ ಮಾಡ್ಬಿಡ್ತು ಮಂಜು. ಆಯ್ತು, ಹೋಗೋರ್ಗು ಅದೇನು ಸ್ಟೋರಿ ಹೇಳಿ ಸರ್, ನಾನು ಕೇಳ್ತೀನಿ. ಮಳ್ಳಿ ಹಾಂ, ನೋಡೋಣ ನೋಡೋಣ ಇನ್ನೂ ಏನೇನು ಆಯ್ತದೆ ಅಂತ ಹೇಳ್ಬಿಟ್ಟು. ರಾಮ ರಾಮ. ಓ ಆಮೇಲೆ ಮಾಡ್ತೀನಿ ಏನು? ಇರೇ ಆಮೇಲೆ ಮಾಡ್ತೀನಿ ಇರೇ. ಕರ್ಮ ಕರ್ಮ. ಏನು ಇದು ಚೇಷ್ಟೆ ನಿಂದು ಈ ವಯಸ್ಸಿನಲ್ಲಿ? 7-8ನೇ ಕ್ಲಾಸ್ ಹುಡುಗರೇ ಲವ್ ಮಾಡ್ತಾವ್ರೆ, ಅಂಥದ್ರಲ್ಲಿ ನಾವು ಮಾಡಿದ್ರೆ ತಪ್ಪೇನಾ? ಲೈಫಲ್ಲಿ ಜಾಲಿಯಾಗಿರ್ಬೇಕಮ್ಮ. ನೀನು ಟ್ರೈ ಮಾಡು. ಏನು ಟ್ರೈನೋ ಏನೋ, ಸುಮ್ಮನೆ ಈ ವಯಸ್ಸಿನಲ್ಲಿ ಟೆನ್ಷನ್ನು. ನೀನು ಬಿಡಪ್ಪ, ಆರಾಮಾಗಿದ್ದೀಯಾ. ಹೆಂಡತಿ ಅಂತೂ ಇಲ್ಲ, ಮಗ ಇದ್ರೂ ಅವನ ಬಗ್ಗೆ ಚಿಂತೆ ಮಾಡಿ ಏನೂ ಉಪಯೋಗ ಇಲ್ಲ. ನೀನೊಂಥರ ಆ ಫ್ರೀ ಬರ್ಡ್ ಇದ್ದಂಗೆ ಕಣೆಯ. Sweetie, please pick up the phone. ಸರಿ, ನಾನು ಸಾಯಂಕಾಲ ವಾಕಿಂಗಲ್ಲಿ ಸಿಗ್ತೀನಿ, ಬರಲಾ? ಇವನ್ ಯಾಕೋ ಬರಂಗ್ ಕಾಣಿಸ್ತಾ ಇಲ್ಲ. ಇನ್ನೊಂದು ಹೊಡಿಯೋ, ಸ್ವಲ್ಪ ಮೆತ್ತಗೊಡಿಯೋ. ಸುಮ್ಮನೆ ನೀನು. ಮಾಡ್ತೀನಿ ರೀ ನಿಮ್ಗೆ. ಗುಡ್ ಈವ್ನಿಂಗ್ ಮಾರಾಯರೆ. ಎಂತ ಮಾರಾಯರೆ, ನನಗೆ ನೀವು ಮುತ್ತು ಕೊಡುವುದಾ? ಒಳ್ಳೆ ಹುಡುಗ. ಏನೋ ನಿಂದು? ನನ್ನ ಒಬ್ಬನ್ನೇ ಬಿಟ್ಬಿಟ್ಟು ಅವ್ರ ಜೊತೆ ಗಣಪತಿ ಬಿಡಕ್ಕೆ ಹೋಗಿದ್ದೀರಾ ಅಲ್ವಾ? ನನ್ನ ಜೊತೆ ಮಾತಾಡಬೇಡಿ ನೀವು, ನಂಗೆ ತುಂಬ ಕೋಪ ಬಂದಿದೆ ಗೊತ್ತಾ? ನಾವು ರಾತ್ರಿ ಎಲ್ಲ ಮಲಗಿ ಬೆಳಗ್ಗೆ ಎದ್ದಿರ್ತೀವಿ. ನೀನಿಷ್ಟ ತನಕ ಮನಿಕೋಬಿಟ್ಟು ಇವಾಗ ಬಂದು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಇವಾಗ ಹೊಡೆಯೋ ಪಟಾಕಿ ನಾವಾಗಲೇ ಹೊಡೆದಿದ್ರೆ ಎದ್ದೇಳ್ತಿರ್ಲಿಲ್ವಾ? ಇರಬರ ಪಟಾಕಿ ಎಲ್ಲ ಖಾಲಿ ಆಗೈತೆ ಅಂತ ಹೇಳೋ ಹೇಳೋ. ನನ್ನ ಜೊತೆ ಮಾತಾಡಬೇಡಿ ನೀವು.
ಅಯ್ಯಯ್ಯೋ ಹೊಂಟೋದ. ಅದಕ್ಕೆ ಎಲ್ಲ ಸುಮ್ಮನೆ ಇರ್ಬೇಕಂತ. ಇವಾಗ ಏನ್ ಮಾಡೋದು? ಮಾಡ್ತೀನಿ, ನೀವೆಲ್ಲರೂ ನನ್ನ ಫಾಲೋ ಮಾಡಿ. ಎಸ್ ಬಾಸ್, ಎಸ್ ಬಾಸ್. ಯಾರು ಬರಲ್ಲ ನನ್ನ ಜೊತೆ. ನನ್ನ ಪಟಾಕಿ ಹುಡುಗಲ್ಲ ಹೋಗ್ರಿ. ಸ್ಟಾಪ್. ಮಾತಾಡಲ್ವಾ? ಮಾತಾಡಲ್ಲ. ಟಂಟಡನ್. ಐ ಮಾತಾಡಲ್ಲ ಅಂದೆ. ಕೊಡ ಪ್ಲೀಸ್, ಕೊಡ. ನಾನು ಚಾಕ್ಲೇಟ್ ಕೊಡ್ತೀನಿ ನಿನಗೆ. ನಾನು ಹೇಳ್ದಂಗೆ ಕೇಳಿಯಾ? ಕೇಳ್ತೀನಿ. ಈ ಪಟಾಕಿಯ ನಿನ್ ತಲೆ ಮೇಲೆ ಕಚ್ತೀನಿ. ಇದೆಷ್ಟು ಜೋರಾಗಿ ಸೌಂಡ್ ಬರ್ತದೋ ಅಷ್ಟು ನಿಂಗೆ ಚಾಕ್ಲೇಟ್ ಕೊಡ್ತೀನಿ. ತುಂಬಾ ಕೇಳಿಸಿದ್ರ? ತುಂಬಾ ಚಾಕ್ಲೇಟು. ಇನ್ನು ನನ್ನ ಜೋಬಲ್ಲಿ ಏನೇನಿದೆಯೋ. ಏನಾದ್ರೂ ಆದ್ರ? ಏನು ಆಗಲ್ಲ ಕಣೋ. ನೆಲದ ಮೇಲೆ ಪಟಾಕಿ ಹೊಡೆದ್ರೆ ಏನಾರ ಆಗುತ್ತಾ? ಹಂಗೆ ನಿನ್ ತಲೆ ಮೇಲೆ ಪಟಾಕಿ ಹೊಡೆದ್ರೆ ಏನಾರ ಆಗುತ್ತಾ? ಇಲ್ಲ. ನಾನು ಬರ್ತೀನಿ ಹೀರೋ. ನಾನು ಹೊಟ್ಟೆ ಉರ್ಸಕ್ಕೆ ಹುಟ್ಟಿದ್ಯಾ ನೀನು? ಹೇ, ನಿಂತ್ಕೊಳ್ಳೋ. ಎಲ್ಲಿ ಹೋಗ್ತಾ ಇದೆಯಾ? ನಿಂತ್ಕೊಳ್ಳೋ. ಇವತ್ತು ನಿನ್ನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ತೆಗಿಯೋ ಬಾಗ್ಲು. ಅಯ್ಯೋ, ಹೇ ಮಾಡ್ರೆ ಏನಾಯ್ತು ಅಂತ ಹೇಳಿ. ನಿಮ್ ದಮ್ಮಯ್ಯ ಅಂತೀನಿ. ಪಾಪ ಅವ್ರಿಗೇನು ಗೊತ್ತಾಗಲ್ಲ. ಸುಮ್ನಿರಿ ರಾಮಣ್ಣ. ನಾವು ಯಾವಾಗ್ಲೂ ಅವನ್ನೇ ಕಾಯ್ತಾ ಕುತ್ಕೊಳಕ್ಕಾಗತ್ತಾ? ಅವನಿಗೇನ್ ಬುದ್ಧಿ ಇಲ್ವಾ? ಅವನೇನ್ ಹುಚ್ಚನ? ಅವನೇನ್ ಹುಚ್ಚನ? ಅವನೇನ್ ಹುಚ್ಚನ? ಅವನೇನ್ ಹುಚ್ಚನ? ಸಾರ್, ನನಗೂ ಚಿಡಿಸ್ತಾ ಇದ್ದೀರಾ ನೀವು. ಯಾಕೆ ಮಂಜು? ಅವ್ರು ಯಾರು, ಏನು, ಎತ್ತ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ಅದು ಹುಡುಗನ ತಂದೆನೆ. ಹೌದಾ? ನಾನು ಯಾವತ್ತೂ ಹೀಗಿರಲೇ ಇಲ್ಲ. ಈ ಕೋಪ ಅನ್ನೋದು ನನ್ನನ್ನು ಆವರಿಸ್ಕೊಂಡ್ಬಿಡ್ತು. ಬದುಕಲ್ಲಿ ಎಲ್ರೂ ಕಳ್ಕೊಂಡೆ. ಕೊನೆಗೆ ನನ್ನ ನಿರ್ಧಾರಗಳನ್ನೂ ಕೂಡ. ನಾನೂ ಸತ್ತೋಗ್ಬಿಡೋಣ ಅನ್ನಿಸ್ತು. ಆದರೆ ಏನಪ್ಪ ನೀನು ನನ್ನೂ ಆಟಾಡಕ್ ಬಿಡಲ್ಲ, ನೀನು ನನ್ನ ಜೊತೆ ಆಟಾಡಲ್ಲ. ಅಯ್ಯೋ, ಈ ಎಲ್ಲ ಸಂದರ್ಭಗಳು ನನ್ನ ಸ್ವಂತ ಖುಷಿನೇ ಸಾಯಿಸೋ ಹಾಗೆ ಮಾಡಿಬಿಡ್ತು. ಒಂದ್ ಸತಿ ಸರಿ, ಎರಡ್ ಸತಿ ಸರಿ. ನೀನು ಫೋನ್ ಮಾಡಬೇಡ ಅಂತ ಮಾಡಬೇಡ. ತಡಿಯ ಅಪ್ಪ ಅಪ್ಪ ಚಾಕ್ಲೇಟ್ ತಗೊಂಡು ನೋಡು, ಅಪ್ಪ ಚಾಕ್ಲೇಟ್ ಆಗ್ಲಿಂದ ಹೇಳ್ತಾ ಇದ್ದೀನಿ, ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೀಯಾ. ಫೋನ್ ಮಾಡಬೇಡ ಅಂತ ಮಾಡಬೇಡ.
ಮಗು ಡಾಕ್ಟ್ರೇ, ಏನೂ ತೊಂದರೆ ಇಲ್ಲ ತಾನೇ? ತೊಂದರೆ ಪ್ರಶ್ನೆ ಅಲ್ವೇ ಅಲ್ಲ, ಇದು ಜೀವದ ಪ್ರಶ್ನೆ. ಡಾಕ್ಟ್ರೇ, ಹೌದು, ನಿಮ್ಮ ಮಗುಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಅದು ಕಿವಿ ಕಣ್ಣಿಗೆ ಹತ್ರ ಆಗಿರೋ ಸೂಕ್ಷ್ಮವಾದ ಜಾಗಕ್ಕೆ. ಇದನ್ನು ಟೆಂಪರಲ್ ಲೋಬ್ ಅಂತ ಕರೀತಾರೆ. ಇದರಿಂದ ಕಿವಿ ಕೇಳದೆ ಇರೋದು, ಮಾತು ತೊದಲಾಗ್ಬೋದು. ಮುಖ್ಯವಾಗಿ ಬ್ರೈನ್ ಡೆವಲಪ್ಮೆಂಟೇ ತುಂಬ ಕಡಿಮೆ ಆಗಿಬಿಡುತ್ತೆ. ಆ್ಯಸ್ ಎ ಡಾಕ್ಟರ್ ನಾವೇ ದೇವರಲ್ಲಿ ಬೇಡ್ಕೋತೀವಿ ಯಾರಿಗೂ ಈಗ ಆಗದೆ ಇರಲಿ ಅಂತ. ಅಂಥದ್ರಲ್ಲಿ ನೀವೇ ಥಿಂಕ್ ಮಾಡಿ ವಿಷಯ ಎಷ್ಟು ಡೇಂಜರಸ್ ಇರ್ಬೋದು ಅಂತ. ಡಾಕ್ಟ್ರೇ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಆದರೆ ಅವನ ಒಟ್ಟಿನಲ್ಲಿ ದಯವಿಟ್ಟು ನೋಡಿ, ನೀವು ನಿಮ್ಮ ಮಗು ಮೇಲೆ ಕೈ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿದ್ದಿದ್ರೆ ಈಗೆಲ್ಲ ಆಗ್ತಾ ಇರಲಿಲ್ಲ. ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತೀವಿ, ಆದರೆ ರಿಸಲ್ಟ್ಸು ಕಡಿಮೆ. ಈಗಲಾದರೂ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ನಿಮ್ಮ ಮಗು ಮೇಲೆ ಕೈ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿದ್ದಿದ್ರೆ ಈಗೆಲ್ಲ ಆಗ್ತಾ ಇರಲಿಲ್ಲ. ನಾನು ಯಾವತ್ತೂ ಹೀಗಿರಲೇ ಇಲ್ಲ. ಈ ಕೋಪ ಅನ್ನೋದು ನನ್ನನ್ನು ಆವರಿಸ್ಕೊಂಡ್ಬಿಡ್ತು. ಈಗಲಾದರೂ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲ ಕಣ ನಾರಾಯಣ, ನಾವಿಬ್ರು ಫ್ರೆಂಡ್ಸು, ನಿಧಾನಕ್ಕೆ ಕೊಡ್ಬೋದಾಗಿತ್ತಲ್ಲೋ. ಫ್ರೆಂಡ್ಶಿಪ್ನಲ್ಲಿ ಹಣದ ವ್ಯವಹಾರ ಜಾಸ್ತಿ ದಿವಸ ಇರಬಾರ್ದು. ಪರವಾಗಿಲ್ಲ. ಅದು ಸರಿ, ಈಗ ನೀನು ಎಲ್ಲಿರ್ತೀಯ ಈ ಸಣ್ಣ ಮಗನ ಕಟ್ಕೊಂಡು? ಇರೋದಕ್ಕೆ ಒಂದು ಪುಟ್ಟ ಮನೆ ಇದೆ, ಜೀವನಕ್ಕೆ ಒಂದು ಪುಟ್ಟ ದೇವಸ್ಥಾನ ಇದೆ, ಅಷ್ಟೇ ಸಾಕು. ಏನೋ ಅಪ್ಪ. ನಾವು ಇಷ್ಟೊಂದ್ಸಲ ಏನಕ್ಕೆ ಹಾಸ್ಪಿಟ್ಲಿಗೆ ಹೋಯ್ತಿದ್ದೀವಿ ಹೇಳಪ್ಪ? ನಂಗೆ ಏನಾಗಿದೆ ಹೇಳಪ್ಪ? ಏನು ಸರ್ ಹಿಂಗೆ ನಿಂತ್ಕೊಬಿಟ್ರಿ? ಏನಮ್ಮ? ಸಂಜೆ ಪಾಪುನ ದೇವಸ್ಥಾನಕ್ಕೆ ಕರ್ಕೊಂಡೋಗೋಣ. ನಾನು ಹೊರಗಡೆ ಇದ್ದೀನಮ್ಮ, ಹೇಳಿಲ್ವ ಬೆಳಗ್ಗೆನೆ? ನೀವೇ ಹೋಗಿ ಬಂದ್ಬಿಡಿ, ಏನಾಗ್ಬಿಡುತ್ತೆ? ಸುಮ್ಮನೆ ಡಿಸ್ಟರ್ಬು. ಬುದ್ಧನಿಗಿರೋಷ್ಟು ತಾಳ್ಮೆ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ. ಸರ್ ನನಗೆ ಹೇಳಿದ್ರಾ? ಸ್ಟೋರಿ. ರಾಮಣ್ಣ, ಯಾಕೋ ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಯಜಮಾನ್ರೆ? ಪಾಪ ತುಂಬ ನೋವಾಯಿತು ಅಂತ ಅನಿಸುತ್ತೆ. ತಾಯಿ ಇಲ್ಲದೆ ಇರೋ ತಪ್ಪಲಿ ಅಂತಲೂ ನೋಡಿದೆ ತುಂಬ ಹಿಂಸೆ ಕೊಟ್ಬಿಟ್ಟೆ.
ಸಾರಿ. ಸಾರಿ ಕಣಪ್ಪ. ರಾಯ್ರೆ, ಎಂತ ಮಾಡುತ್ತಿರುವುದು? ಮಳೆಯಲ್ಲಿ ನೆನೆದರೆ ಶೀತ ಆಗುವುದಿಲ್ಲವೇ? ಇರಲಿ ಬಿಡು ರಾಮಣ್ಣ, ನೆನೀಲಿ ಬಿಡು. ಅವನಿಗೆ ಮಳೆ ಅಂದರೆ ತುಂಬ ಇಷ್ಟ. ಚಿಕ್ಕನ್ನಲ್ಲಿ ನಾನು ಯಾವ ಆಟನೂ ಅವನಿಗೆ ಆಡಕ್ಕೆ ಬಿಡ್ತಾ ಇರಲಿಲ್ಲ. ಅವನು ತುಂಬ ಖುಷಿಯಾಗಿರೋದನ್ನು ಕೊನೆ ಸಲ ಕಣ್ತುಂಬ ನೋಡ್ಕೊಂಡ್ಬಿಡ್ತೀನಿ ರಾಮಣ್ಣ. ಯಜಮಾನ್ರೇ, ದೇವ್ರೇ, ಇವತ್ತು ನಿನ್ನನ್ನು ಕೊನೆಯ ಬಾರಿ ಕೇಳ್ಕೊತಾ ಇದ್ದೀನಿ. ನನ್ನ ಮಗ ನನ್ನ ಕಣ್ಣೆದುರಿಗೆ ಸಾಯೋದನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ದಯವಿಟ್ಟು ಕ್ಷಮಿಸು. ಅಯ್ಯೋ 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 ಅಯ್ಯೋ, ಯಜಮಾನ್ರೆ, ಯಜಮಾನ್ರೆ, ಹೇಳಿ ಯಜಮಾನ್ರೆ, ಹೇಳಿ ಏನಾಯ್ತು ಅಂತ ಹೇಳಿ ಯಜಮಾನ್ರೆ, ಹೇಳಿ. ಆಮೇಲೆ ಇನ್ನೊಂದು ವಿಷಯ, ಮಗುಗೆ ಮೂಗಲ್ಲಿ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಅವತ್ತಿಗೆ ಅವನ ದಿನ ಮುಗೀತು ಅಂತ. ತಪ್ಪು ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಲಿವ್ ಇಟ್. ಐ ಕ್ಯಾನಾಟ್ ಹ್ಯಾವ್ ದ ನೇಮ್ ಆಫ್ ಬೆಸ್ಟ್ ಫಾದರ್. ಮಂಜು, ಒಂದು ನಿಮಿಷ ಬರ್ತೀನಿ. ಪುಟ, ಏನ್ ನಿನ್ನ ಹೆಸರು? ದೀಪಾರ್ಚನಾ. ದೀಪಾರ್ಚನಾ, ತುಂಬಾ ಮುದ್ದಾಗಿದೆಯಾ ಕಂದ. ಸರ್, ಯಾಕೆ ಮಂಜು? ನನ್ನ ಮಗನ್ನ ಒಂದಿನ ಈ ಥರ ಎತ್ತಾಡಿಸ್ಲಿಲ್ಲ ಸರ್. ನೆನ್ಸ್ಕೊಂಡ್ರೇನೆ ಸಂಕಟ ಆಗುತ್ತೆ ಸರ್. ಅಯ್ಯೋ, ಇವ್ರು ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾರೆ? ಹಲೋ ಅಣ್ಣ, ಇವತ್ತು ಪಾಪುದು ಬರ್ತ್ಡೇ ಇದೆ. ಅವರು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಿಲ್ಲ. ಅವ್ರನ್ನ ಪ್ಲೀಸ್ ಹೇಗಾದ್ರೂ ಬೇಗ ಕರ್ಕೊಂಡು ಬನ್ನಿ. ಓಕೆ ಅಮ್ಮ. ಮಂಜು ಸರ್, ಏಯ್ ಇಡಿಯಟ್, ಇವತ್ತು ನಿನ್ನ ಮಗನ ಬರ್ಡೇ. ಸರ್, ಇದೇ ಥರ ಆಡ್ತಾ ಇದ್ರೆ ನಿನ್ನ ಮಗನಿಗೆ ನೀನೇ ಕೆಟ್ಟ ತಂದೆ ಆಗ್ಬಿಡ್ತೀಯ. ಇವಾಗ್ಲಾದ್ರೂ ಸರಿಯಾಗಿ ಬುದ್ಧಿ ಕಲಿಯಪ್ಪ. ಮಕ್ಕಳಿಲ್ಲದವ್ರಿಗೆ ಗೊತ್ತು ಮಕ್ಕಳು ಬೆಲೆ ಏನು ಅಂತ. ಅರ್ಥ ಮಾಡ್ಕೊಳ್ಳಿ.
ಈಗಲೂ ಕಾಲ ಮಿಂಚಿಲ್ಲ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿಯಪ್ಪ, ಪ್ಲೀಸ್ ಪ್ಲೀಸ್, ದಯವಿಟ್ಟು ಪ್ಲೀಸ್. ಬನ್ನಿ ಹೋಗೋಣ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿಯಪ್ಪ, ಪ್ಲೀಸ್, ದಯವಿಟ್ಟು ದಯವಿಟ್ಟು. ಮಕ್ಕಳಿಲ್ಲದವ್ರಿಗೆ ಗೊತ್ತು ಮಕ್ಕಳ ಬೆಲೆ ಏನು ಅಂತ.